ಎಲ್ಲರಿಗೂ ಶುಭ ಸಂಜೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿಯನ್ನು ನಂಬಿದವರಿಗೆ ದುರ್ಭಿಕ್ಷೆ ಇಲ್ಲ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡಂತಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾದ ನಾವು ಇಂದು ಇಲ್ಲಿ ಒಂದು ಗುಂಪು ಚರ್ಚಾ ಸಭೆಯನ್ನ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲಾ ರೈತ ಬಾಂಧವರಿಗೆ ಪ್ರಪ್ರಥಮವಾಗಿ ನನ್ನ ನಮನಗಳು. ಹಾಗೂ ವಾಡಿಕೆಯಂತೆ ರೈತ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡುವುದು ನಮ್ದು ವಾಡಿಕೆ ಆಗಿದೆ. ಆದ್ದರಿಂದ ರೈತ ಗೀತೆಯನ್ನು ಆಡಲು ನಮ್ಮ ಮುಂದೆ ಇದ್ದಾರೆ ಕುಸುಮ ಮತ್ತು ತಂಡದ ನೇಗಿಲ ಹಿಡಿದ ಹೊಳಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ, ಬಡವನ ಬಯಸದ ಸೇವೆಯ ಪೂಜೆಯ ಕರ್ಮವಯ್ಯವರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿಯ ನಿಯಮದೊಳಗನೆ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳಗೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುಡಿಸಲಿ ರಾಜ್ಯಗಳರಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ಈ ಕಾರ್ಯಕ್ರಮದಲ್ಲಿ ನಾವು ಗ್ರಾಮೀಣ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅರಿತು ಅವರೊಂದಿಗೆ ಒಳ್ಳೆಯ ಬಾಂಧವ್ಯ ಬೆಳೆಸಲು ಬಹಳ ಸಹಾಯಕವಾಗಿದೆ. ಹಾಗೂ ರೈತರು ಅನುಸರಿಸುತ್ತಿರುವ ಪದ್ಧತಿಗಳು ಮತ್ತು ಅವುಗಳ ಪ್ರಾತ್ಯಕ್ಷಿತೆಯನ್ನು ಮಾಡಲು ನಾವು ಇಲ್ಲಿ ಬಂದಿದ್ದೇವೆ. ಹಾಗೂ ನಮ್ಮ ಹೊಸ ಕೃಷಿ ತಂತ್ರಜ್ಞಾನಗಳು ಏನೆಲ್ಲ ಡೆವಲಪ್ ಮಾಡಿದ್ದಾರೆ ಅದೆಲ್ಲವನ್ನು ನಾವು ರೈತರ ಭೂಮಿಗೆ ತಲುಪಿಸಲು ಇಲ್ಲಿ ಬಂದಿದ್ದೇವೆ. ಅದರ ಅಂಗವಾಗಿ ಇವತ್ತು ನಾವು ಒಂದು ಗುಂಪು ಚರ್ಚಾ ಕಾರ್ಯಕ್ರಮ, ಅದರೊಂದಿಗೆ ಮಣ್ಣು ಪರೀಕ್ಷೆಗಾಗಿ ಮಣ್ಣಿನ ಮಾದರಿಯನ್ನ ಹೇಗೆ ಸಂಗ್ರಹಿಸುವುದು ಎಂಬುದರ ಬಗ್ಗೆ ಒಂದು ಪದ್ಧತಿ ಪ್ರಾತ್ಯಕ್ಷಿತೆ ಮಾಡಲು ಇಲ್ಲಿ ನಾವೆಲ್ಲ ನೆರೆದಿದ್ದೇವೆ. ಹಾಗೂ ಈಗ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟವಾದಂತಹ ಮಣ್ಣು ಪರೀಕ್ಷೆಗಾಗಿ ಮಣ್ಣಿನ ಮಾದರಿ ಸಂಗ್ರಹಿಸುವುದು ಏಕೆ ಎಂದು ಈಗ ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ನೀಡಲು ನಮ್ಮ ಮುಂದೆ ಇದ್ದಾರೆ ನಂದಿತಾರವರು. ಮಣ್ಣಿನ ಪರೀಕ್ಷೆಗೆ ಮಣ್ಣಿನ ಮಾದರಿ ಹೇಗೆ ಸಂಗ್ರಹಿಸಬೇಕು ಅಂತ ನೋಡೋಣ. ಮೊದಲನೇದಾಗಿ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಏನೇನು ಉಪಯೋಗ ಅಂತ ನೋಡೋಣ. ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಭೂಮಿಯಲ್ಲಿರೋ ಫಲವತ್ತತೆ ಎಷ್ಟು ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಅದರ ಮಣ್ಣಿನ ಗುಣಗಳು ಅಂದ್ರೆ ಸಾಯಿಲ್ pH ಅಂತ ಏನ್ ಕರಿತೀವಿ, ಮಣ್ಣಿನ ರಸಸಾರ ಆಗಿರ್ಬೋದು, ಮತ್ತೆ ಮಣ್ಣಿನ ಇಂಗಾಲ ಆಗಿರ್ಬೋದು, ಇವನ್ನೆಲ್ಲ ನಾವು ಕಂಡುಹಿಡಿಬಹುದು. ಮತ್ತೆ ನಮ್ಮ ಮಣ್ಣಿನಲ್ಲಿ ಯಾವ್ದಾದ್ರು ತೊಂದರೆ ಇದ್ರೂ ಕೂಡ ನಾವು ಕಂಡುಹಿಡಿಬಹುದು. ಈಗ ಫಲವತ್ತಾದ ಮಣ್ಣಿನಲ್ಲಿ ನಾವು ಕಡಿಮೆ ಗೊಬ್ಬರವನ್ನು ಹಾಕಿಕೊಂಡು ಗೊಬ್ಬರದ ಖರ್ಚನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಈಗ ನಾವು ಮಣ್ಣಿನ ಮಾದರಿಯನ್ನು ಹೇಗೆ ತೆಗೆದುಕೊಳ್ಳೋಣ ಅಂತ ನೋಡೋಣ. ನಾವು ಮಣ್ಣಿನ ಪರೀಕ್ಷೆಯನ್ನು 3 ವರ್ಷಕ್ಕೊಮ್ಮೆ ಮಾಡಿಸ್ಬೇಕಾಗುತ್ತೆ. ನಾವು ಮಣ್ಣಿನ ಪರೀಕ್ಷೆ ಯಾವಾಗ ಮಾಡಿಸ್ಬೇಕಂದ್ರೆ ನಾವು ಬೀಜ ಬಿತ್ತನೆ ಮಾಡೋಕ್ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಈಗ ನಮ್ಮಲ್ಲಿ 1 ಎಕರೆ ಜಾಗ ಇದೆ ಅಂದ್ರೆ ಆ ಜಾಗದಲ್ಲಿ ನಾವು 4 ರಿಂದ 5 ಗುರ್ತನ್ನ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಗುರ್ತನ್ನು ಮಾಡ್ಕೋಬೇಕಂದ್ರೆ ಜಿಗ್ಜಾಗ್ ಆಕಾರದಲ್ಲಿ ನಾವು ಗುರ್ತನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿರೋ ಹಾಗೆ ಇದು 1 ಎಕರೆ ಜಾಗ ಅಂತ ತಿಳ್ಕೊಂಡು ಈ ರೀತಿ ನಾವು 5 ರಿಂದ 6 ಗುರ್ತನ್ನ ಮಾಡ್ಕೋಬೇಕಾಗುತ್ತೆ. ಅನ್ನ ನಾವು ಇಲ್ಲಿ ಗುರ್ತನ್ನು ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಗುರ್ತನ್ನು ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನಾವು 5 ಗುರ್ತನ್ನು ಮಾಡ್ಕೋಬೇಕಾಗುತ್ತೆ. ಮುಂದೆ ನಾವು ಗುರ್ತನ್ನು ಮಾಡ್ಕೊಂಡಾಗ ಆ ಗುರ್ತಿಂದ ನಾವು 1 ಅಡಿ ಮಣ್ಣನ್ನು ತೆಗಿಬೇಕಾಗುತ್ತೆ. ಈಗ ಮಣ್ಣನ್ನು ಹೆಂಗ್ ಸಂಗ್ರಹಿಸೋದು ಅಂತ ನೋಡೋಣ. ಇದು ನಿಮ್ದು 1 ಎಕರೆ ಪ್ಲಾಟ್ ಅನ್ಕೊಂಡ್ರೆ ಈ ತರ ಇರುತ್ತೆ ನಮ್ ಗದ್ದೆ, ಹೊಲ ಅಥವಾ ಗದ್ದೆ. ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಮಣ್ಣಿನ ಮಾದರಿನ ಹೆಂಗ್ ತಗೋಬೇಕಂತಂದ್ರೆ, ಈಗ ಅಕಸ್ಮಾತ್ ನಾವು ಇಲ್ಲಿ ತಗೊಂಡ್ರೆ ಮತ್ತೊಂದು ಇಲ್ಲಿ ತಗೊಂಡ್ರೆ ಇಲ್ಲಿ ತಗೋಬೇಕು. 3 ತರ ಅಂದ್ರೆ ಒಂದ್ 3-4 ಯಾವ ರೀತಿ ತಗೋಬೇಕಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಮೊದಲು ನಮ್ಮ ಮಣ್ಣಿನ ಯಾವ ಬೆಳೆ ಬೆಳಿತಿದೀವಿ ಅನ್ನೋದ್ರ ಮೇಲೆ ನಾವು ಮಣ್ಣಿನ ಅಳಿ ತಗೋಬೇಕಾಗುತ್ತೆ. ಇವಾಗ ನಾವೇನಾದ್ರೂ ರಾಗಿ ಅಥವಾ ಜೋಳ ಬೆಳೆಗಳನ್ನ ಬೆಳೆಸಿದ್ರೆ ನಾವು ಅರ್ಧ ಅಡಿಯಷ್ಟು ಮಣ್ಣನ್ನು ತಗೋಬೇಕಾಗುತ್ತೆ. ಅದೇ ನಾವೇನಾದ್ರೂ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಅಥವಾ ತೆಂಗೇನಾದ್ರೂ ಬೆಳೆಸಿದ್ರೆ 1.5 ಅಡಿಯಷ್ಟು ಮಣ್ಣನ್ನು ನಾವು ತಗೋಬೇಕಾಗುತ್ತೆ. ಮೊದಲನೇ ಬಾರಿಗೆ ಇಲ್ಲೇನಾದ್ರೂ ಕಸ ಕಡ್ಡಿ ಇದ್ರೆ ಇದನ್ನೆಲ್ಲ ನಾವು ತೆಗಿಬೇಕು ಮೊದಲು. ಆಮೇಲೆ ಗುದ್ಲಿ ಅಲ್ಲ ಸಲಿಗೆ ತಗೊಂಡು ಬಿ ಅಥವಾ ಯು